ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ಈ ನಮ್ಮ ಎಲ್ಲ ಯುವ ಆಕಾಂಕ್ಷಿಗಳಿಗೆ ಅಂಚೆ ಇಲಾಖೆಯಿಂದ ಇದೀಗ ಒಂದು ಹೊಸ ನೋಟಿಫಿಕೇಷನ್ ಜಾರಿಯಾಗಿದೆ. ಹೌದು ಫ್ರೆಂಡ್ಸ್, ಯಾವುದೇ ಲಿಖಿತ ಪರೀಕ್ಷೆ ಇಲ್ಲದೆ ಕೇವಲ ನಿಮ್ಮ 10ನೇ ತರಗತಿಯ ಅಂಕಗಳ ಆಧಾರದ ಮೇಲೆ ಕೇಂದ್ರ ಸರ್ಕಾರಿ ನೌಕರಿ ಪಡೆಯುವ ಅದ್ಭುತ ಅವಕಾಶವಿದು. 28,000ಕ್ಕೂ ಹೆಚ್ಚು ಒಂದು ಹುದ್ದೆಗಳಿರುವ ಈ ಬೃಹತ್ ನೇಮಕಾತಿ ಪ್ರಕ್ರಿಯೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಪಾಲು ಸಹ ದೊಡ್ಡದಿದೆ. ಸೊ ಈ ಒಂದು ನೋಟಿಫಿಕೇಷನ್ ಬದ್ದೆಲ್ಲ ಸ್ವೀಟ್ ಆ್ಯಂಡ್ ಶಾರ್ಟಲ್ಲಿ ನೋಡ್ಕೊಂಡು ಬರೋಣ. ಇಲ್ಲಿ ಮೊದಲಿಗೆ ನೀವು ನೋಡ್ಬೋದು, ಈ ಒಂದು ಸ್ಟಾರ್ಟಿಂಗ್ ಡೇಟು ಇಂದು 31 ಜನವರಿ 2026, ಲಾಸ್ಟ್ ಡೇಟ 14 ಫೆಬ್ರವರಿ, ಅಂದರೆ ಓನ್ಲಿ 15 ಡೇಸ್ ಟೈಮ್ ಅದ. ಓಕೆ, ಇದು ಯೂಸರ್ ರಿಜಿಸ್ಟ್ರೇಷನ್ನು, ಅರ್ಥ ಆಯ್ತಾ. ಆಮೇಲೆ ಅಪ್ಲಿಕೇಶನ್ ಸಬ್ಮಿಷನ್, ನಿಮ್ಮದು ಒಂದು ಯೂಸರ್ ನೀವು 31ಇಂದ 14ವರೆಗೆ ಮಾಡ್ಬೋದು. ಬಟ್ ನಿಮ್ಮ ಅಪ್ಲಿಕೇಶನು 2ನೇ ತಾರೀಕಿಂದ ಮಾಡಬೇಕು. ಮೊದಲಿಗೆ ಇವತ್ತಿಂದ ಯೂಸರ್ ನಿಮ್ಮೊಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು. ಆಮೇಲೆ 2 ಫೆಬ್ರವರಿಯಿಂದ 16 ಫೆಬ್ರವರಿಗೆ ನಿಮ್ಮ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು. ಆಮೇಲೆ 16 ಆದಮೇಲೆ 18th ಮತ್ತು 19th ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ಏನಾದರೂ ಕರೆಕ್ಷನ್ ಇದ್ದರೆ ನೀವು ಈ ಒಂದು ದಿನಾಂಕದಂದು ಕರೆಕ್ಷನ್ ಮಾಡ್ಕೋಬೋದು. ಓಕೆನಾ. ಸೊ ಈ ಒಂದು ಲಿಂಕ್ ಮೂಲಕ ನೀವು ಅಪ್ಲೈ ಮಾಡ್ಬೋದಾಗಿದೆ ಫ್ರೆಂಡ್ಸ್. ಇದೆಲ್ಲ ಆಯಿತು. ಬಟ್ ನಮ್ಮ ಕರ್ನಾಟಕ ಸರ್ಕಲಲ್ಲಿ ಎಷ್ಟು ಹುದ್ದೆಗಳದಾವಂತ ನೋಡುವ ಸಮಯ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ವೇಕೆಂಟ್ ಪೋಸ್ಟ್ ಅಂತ ಇರುತ್ತೆ. ಸೊ ನೀವು ಇಲ್ಲಿ ಬಂದು ನೋಡ್ಬೋದು, ಇಲ್ಲಿ ವೇಕೆಂಟ್ ಪೋಸ್ಟ್ ಇರುತ್ತೆ, ಇಲ್ಲಿ ಸರ್ಕಲ್ ಅದ. ಓಕೆ, ಇದರಲ್ಲಿ ನಾವು ಕರ್ನಾಟಕ ಸರ್ಕಲ್ ಅಂತ ಚೂಸ್ ಮಾಡ್ಕೋಬೇಕು. ಆಮೇಲೆ ಡಿವಿಷನ್ ಬರುತ್ತೆ. ನಿಮ್ಗೆ ಯಾವ್ಯಾವ ಡಿವಿಷನ್ ಬೇಕು, ಬಾಗಲಕೋಟೆ, ಬಳ್ಳಾರಿ, ಬೆಳಗಾವಿ, ಬೆಂಗಳೂರು, ಬೀದರ್, ಚನ್ನಪಟ್ಟಣ, ಚಿಕ್ಕಮಗಳೂರು, ಚಿಕ್ಕೋಡಿ, ಹೀಗೆ ಎಲ್ಲ ಡಿವಿಷನ್ ಬರ್ತಾವೆ. ಈಗ ನಿಮ್ಮ ಒಂದು ಜಿಲ್ಲೆಯ ಜಿಲ್ಲೆಯ ಅನ್ನೋಕ್ಕಿಂತ ನಿಮ್ಮ ಒಂದು ಡಿವಿಷನ್ದು ಏನು ಬರುತ್ತಲ್ಲ, ಹೌದು, ಪ್ರತಿಯೊಂದು ಜಿಲ್ಲೆಗೆ ಒಂದೊಂದು ಡಿವಿಷನ್ ಇರುತ್ತೆ. ಬಟ್ ಫಾರ್ ಎಕ್ಸಾಂಪಲ್, ಈಗ ಒಂದು ದೊಡ್ಡ ಜಿಲ್ಲೆಗಳಾದ ಬೆಳಗಾವಿಯಲ್ಲಿ ಬೆಳಗಾವಿ ಒಂದು ಡಿವಿಷನ್ ಅದ, ಚಿಕ್ಕೋಡಿ ಒಂದು ಡಿವಿಷನ್ ಅದ, ಹೌದಾ. ಸೊ ಹೀಗೆ ನೀವು ನಿಮ್ಮ ಒಂದು ಸಮೀಪದ ಡಿವಿಷನ್ಗೆ ಅಪ್ಲೈ ಮಾಡ್ಬೋದು ಮತ್ತು ನಿಮ್ಮ ಸ್ವಂತ ಊರಿನಲ್ಲಿಯೇ ಅಥವಾ ಆಸುಪಾಸಿನಲ್ಲಿ ಈ ಒಂದು ಕೆಲಸವನ್ನು ಮಾಡ್ಬೋದಾಗಿದೆ. ಸೊ ಈಗ ನೀವು ಇಲ್ಲಿ ನೋಡ್ಬೋದು, ಫಾರ್ ಎಕ್ಸಾಂಪಲ್ಲು ಇಲ್ಲಿ ನಾನು ಹೇಳ್ತೀನಿ, ಬೆಳಗಾವಿ ಇದೆ, ಬೆಳಗಾವಿ ಡಿವಿಷನ್ನು. ಸೊ ಇದನ್ನು ನೀವು ಕ್ಲಿಕ್ ಮಾಡ್ಕೋಬೇಕು. ಓಕೆನಾ. ನೀವು ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೀತಿಯೆಲ್ಲ ಪೋಸ್ಟ್ ಬರ್ತಾವೆ ನೋಡಿ, ವೇಕೆಂಟ್ ಪೋಸ್ಟ್ ಆಫ್ ಬೆಳಗಾವಿ ಡಿವಿಷನ್. ಅದರಲ್ಲೇ BPM ಒಂದಿರೋದು ಪೋಸ್ಟು, ಡಾಕ್ ಸೇವಕ್ ಇದೆ, ಓಕೆ, ಆಮೇಲೆ ABPM ಇದೆ, ಓಕೆ, ಹೀಗೆ ವಿವಿಧ ಒಂದು 3 ಪೋಸ್ಟ್ ಬರ್ತಾವೆ. ಬಟ್ ಅದರಲ್ಲಿ ಕ್ವಾಲಿಫಿಕೇಷನ್ ಮಾತ್ರ 10ನೇ ತರಗತಿ ಮಾತ್ರ. ಇಲ್ಲಿ ಯಾವುದೇ ಕಠಿಣವಾದ ಲಿಖಿತ ಪರೀಕ್ಷೆ ಅಥವಾ ಸಂದರ್ಶನ ಇರುವುದಿಲ್ಲ. ನಿಮ್ಮ ಶೈಕ್ಷಣಿಕ ಸಾಧನೆಯೇ ಇಲ್ಲಿ ಶ್ರೀರಕ್ಷೆ ಅಂತ ಅನ್ಬೋದು. ಯಾಕೆಂದರೆ ನಿಮ್ಮ ಒಂದು 10th ಮಾರ್ಕ್ಸ್ ಚೆನ್ನಾಗಿದ್ದರೆ ನೀವು ಇದನ್ನು ಪಡಿಬೋದು. ಓಕೆನಾ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದುತ್ತಲೇ ಒಂದು ಗೌರವಯುತ ಕೆಲಸದಲ್ಲಿರುವುದು ನಿಮ್ಮ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತದೆ. ಓಕೆನಾ. ಸೊ ಇಲ್ಲಿ ಅಲ್ಪ ಸ್ವಲ್ಪ ನೀವು ನೋಡ್ಬೋದು, ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಿತ್ ಪೇಮೆಂಟ್ ಇದೆ, ವಿತ್ ಕ್ಯಾಟಗರಿ ವೈಸು, ಯಾವ ಕ್ಯಾಟಗರಿ, SC ST UR. ಓಕೆ. ಸೊ ಈಗ ಒಂದು ನೋಟಿಫಿಕೇಷನನ್ನು ನೋಡೋಣ. ಇದನ್ನು ಇಲ್ಲಿ ಸ್ಯಾಲ್ರಿ ನೋಡ್ಬೋದು ನೀವು. BPMಗೆ ಇಷ್ಟಿರುತ್ತೆ, 12,000 ಪ್ಲಸ್ ಇಂದ ಸ್ಟಾರ್ಟ್ ಆಗುತ್ತೆ. ABPM 10,000 ಪ್ಲಸ್. ಇಷ್ಟೇ ಅಂದರೆ ಇಷ್ಟೇ ಅಲ್ಲ, ನಿಮಗೆ ನಿಮ್ಮ ಒಂದು ವರ್ಕ್ ಮೇಲೆ, ಓಕೆನಾ, ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಜಾಯ್ನ್ ಆದಮೇಲೆ ತುಂಬ ಚೆನ್ನಾಗಿರುತ್ತೆ. ಓಕೆನಾ. ಸೊ ನೀವು ಇದನ್ನು ಜಾಯಿನ್ ಮಾಡ್ಕೋಬೋದು. ಸೊ ಆಮೇಲೆ ಇದಾದಮೇಲೆ ಇಲ್ಲಿ ಏಜ್ ಲಿಮಿಟ್ ಏನಿಲ್ಲ, ಮಿನಿಮಮ್ 18 ಇಯರ್ಸ್ ಬೇಕು. 10th ಆದ್ರೂ ನಿಮ್ಗೆ 18 ಇಯರ್ಸ್ ಆಗಿರಬೇಕು. ಆಮೇಲೆ 40 ಇಯರ್ಸ್. ಆಮೇಲೆ ರಿಮೈನಿಂಗ ಒಂದು ಪರ್ಮಿಷಿಬಲ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಓಕೆನಾ.
ಮತ್ತು ಕ್ವಾಲಿಫಿಕೇಷನ್ 10th ಅದ. ಬಟ್ ನಿಮ್ಮದು ಲೋಕಲ್ ಲ್ಯಾಂಗ್ವೇಜ ನೀವು ಕನ್ನಡ ಕಲ್ತಿರಬೇಕು, ಅಟ್ಲೀಸ್ಟ್ ಅಪ್ ಟು 10th ಸ್ಟ್ಯಾಂಡರ್ಡ. ಫ್ರೆಂಡ್ಸ್, ನಿಮಗೆ ಈ ಒಂದು ಕರ್ನಾಟಕ ಸರ್ಕಲ್ಗೆ ಸುಮಾರು 1,000ಕ್ಕಿಂತ ಅಧಿಕ ಹುದ್ದೆಗಳು ಮೀಸಲಿದ್ದು ನಿಮ್ಮ ಒಂದು ಸ್ವಂತ ಊರಿನಲ್ಲಿ ಅಥವಾ ನಿಮ್ಮ ಒಂದು ಜಿಲ್ಲೆಯಲ್ಲಿ ಅಥವಾ ತಾಲೂಕಿನಲ್ಲಿ ಕೆಲಸ ಮಾಡುವ ಸೌಭಾಗ್ಯ ನಿಮ್ಮದಾಗಬಹುದು. ಸೊ ಆದ್ದರಿಂದ ಜನವರಿ 31ರಿಂದ ಅಂದರೆ ಇಂದಿನಿಂದನೇ ಅರ್ಜಿ ಸಲ್ಲಿಕೆ ಸ್ಟಾರ್ಟ್ ಮಾಡಿ, ಓಕೆನಾ. ಸೊ ಯಾವುದೇ ಒಂದು ಎಕ್ಸಾಮ್ ಇಲ್ಲ, ನಿಮ್ಮ ಒಂದು 10th ತರಗತಿ ಅಂಕಗಳ ಮೇಲೆ ಒಂದು ಮೆರಿಟ್ ಲಿಸ್ಟ್ ಮೇಲೆ ಈ ಒಂದು ನಿಮ್ಮ ಒಂದು ರಿಸಲ್ಟ್ ಆಗುತ್ತಾ. ಸೊ ಇದೊಂದು ಇಲ್ಲಿ ಯಾವುದೇ ಒಂದು ಎಕ್ಸಾಮ್ ಇಲ್ಲದೆ ಆಗ್ತದಂದ್ರೆ ನಿಮಗೆ ಪರೀಕ್ಷೆ ಬರೆದು ವರ್ಷಗಟ್ಟಲೆ ಕಾಯುವ ಬದಲು ನೇರ ಮೆರಿಟ್ ಲಿಸ್ಟ್ ಮೂಲಕ ಶೀಘ್ರವಾಗಿ ಇದನ್ನು ಒಂದು ಉದ್ಯೋಗವನ್ನು ಪಡಿಬೋದು. ಅರ್ಥ ಆಯ್ತಾ? ಸೊ ಇದೊಂದು ನೀವು ಒಮ್ಮೆ ಎಲ್ಲ ಗೆಲ್ತೀರಂದ್ರೆ ಆಗಲ್ಲ. ಈ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಒಂದು ಸಣ್ಣ ಹೆಜ್ಜೆ ಕೂಡ ನಿಮ್ಮ ಒಂದು ಜೀವನದ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಅಧಿಸೂಚನೆ ಬಂದಿದೆ ಎಂಬ ಸುದ್ದಿಯನ್ನು ಓದಿ ಸುಮ್ಮನಾಗಬೇಡಿ. ಕೂಡಲೇ ಈ ಒಂದು ಅಧಿಕೃತ ಜಾಲತಾಣದಲ್ಲಿ ಭೇಟಿ ನೀಡಿ ನೀವು ಅರ್ಜಿಯನ್ನು ಸಲ್ಲಿಸಿ. ಶುಭವಾಗಲಿ, ನಿಮ್ಮ ಒಂದು ಪರಿಶ್ರಮಕ್ಕೆ ಜಯ ಸಿಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತೀನಿ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.